ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲೇ ಕಳ್ಳತನ ಮಾಡಲಾಗಿದೆ. ಏನು ಸಂಬಂಧಿಯಿಂದಲೇ ಕಳ್ಳತನ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು, ಸದ್ಯ ಕಳ್ಳರು ಲಾಕ್ ಆಗಿದ್ದಾರೆ. ಬಿಸ್ನೆಸ್ ಲಾಸ್ ಆಗಿದ್ದಕ್ಕೆ ಈ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1,13,00,000 ಮೌಲ್ಯದ ಚಿನ್ನಾಭರಣವನ್ನ ಕಳ್ಳರು ದೋಚಿದ್ದು. ಸೈಯದ್ ಅಮೀರ್ ಹಾಗೂ ಆತನ ಸ್ನೇಹಿತ ಈ ಕಳ್ಳತನ ಮಾಡಿದ್ದಾರೆ. ಸದ್ಯ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರತಿದಿನ ಸೈಯದ್ ಅಮೀರ್ ಮನೆಗೆ ಬಂದು ಒಳ್ಳೆಯವನಂತೆ ನಟಿಸಿ ಮನೆಗೆ ಕನ್ನ ಹಾಕಿದ್ದಾರೆ. ಇನ್ನು ಸೈಯದ್ ಅಮೀರ್ ಜಮೀರ್ ಅಹಮದ್ ಖಾನ್ ಸಂಬಂಧಿ ಅಂತ ಹೇಳಲಾಗ್ತಿದ್ದು, ಈ ಕೃತ್ಯದಲ್ಲಿ ಆತನ ಸ್ನೇಹಿತ ಅಮೀರ್ ಕೂಡ ಕೈ ಜೋಡಿಸಿದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲೇ ಕೋಟಿಗಟ್ಟಲೆ ಮೌಲ್ಯದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಲಾಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಸಂಬಂಧಿಯೇ ಈ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೈಯದ್ ಅಮೀನ್ ಜಮೀರ್ ಅಹಮದ್ ಖಾನ್ ಸಂಬಂಧಿಯಾಗಿದ್ದು, ಆತ ಟ್ರಾವೆಲ್ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದ. ಆ ಬಿಸ್ನೆಸ್ನಲ್ಲಿ ಲಾಸ್ ಆಗಿದ್ದಕ್ಕೆ ಆತ ಹಾಗೂ ಆತನ ಸ್ನೇಹಿತ ಇಬ್ಬರೂ ಸೇರಿ ಈ ಕಳ್ಳತನವನ್ನ ಮಾಡಿದ್ದಾರೆ. ಇನ್ನು ಪ್ರಕರಣ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು. ಅದಾದ ನಂತರ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಸದ್ಯ 1,13,00,000 ಮೌಲ್ಯದ ಚಿನ್ನಾಭರಣವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲಿ ಕಳ್ಳತನ ಮಾಡಿದ್ರು ಈ ಖದೀಮರು ಅಂತ ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ವಸತಿ ಸಚಿವರ ಮನೆಯಲ್ಲೇ ಕಳ್ಳತನ ಆಗಿದೆ. ಅದು ಬರೋಬ್ಬರಿ 1,13,00,000 ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಯಾವಾಗ ಆಗಿರೋದು ಪ್ರಕರಣ ಶಿವಕುಮಾರ್? ಇದು ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾಜಿನಗರ ಪೊಲೀಸರು ಸದ್ಯ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದಂತಹ ಇಬ್ಬರ ಪೈಕಿ ಸೈಯದ್ ಅಮೀನ್ ಏನಿದ್ದಾನೆ, ಈತ ಸಚಿವ ಜಮೀರ್ ಅಹಮದ್ ಅವರ ಸಂಬಂಧಿ ಹಾಗೂ ಈತನ ಸ್ನೇಹಿತ ಅಮೀರ್ ಅಹಮದ್ ಎನ್ನುವಂತ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈತ ಸೈಯದ್ ಅಮೀನ್ ಏನಿದ್ದಾನೆ, ಈತ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧಿ ಕೂಡ ಹೌದು. ಈತ ಅವರ ತಾಯಿಯನ್ನ ಮಾತನಾಡಿಸುವಂತ ಸಲುವಾಗಿ ಬಂಬು ಬಜಾರ್ ನಲ್ಲಿ ಇರುವಂತಹ ಸಚಿವ ಜಮೀರ್ ಅಹಮದ್ ಮನೆಗೆ ಆಗಾಗ್ಗೆ ಬಂದು ಹೋಗುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಈತ ಹಂತವಾಗಿ ಚಿನ್ನಾಭರಣಗಳನ್ನ ಸಚಿವ ಜಮೀರ್ ಅಹಮದ್ ಅವರ ನಿವಾಸದಿಂದ ಕದ್ದೊಯ್ದಿರುವಂತದ್ದು. ಕಳೆದ ಏಪ್ರಿಲ್ 15ರಂದು ಮನೆಯಲ್ಲಿದ್ದಂತ ಬೀರುಗಳಿಂದ ಒಡವೆಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಒಡವೆಗಳು ಕಳುವಾಗಿದ್ದಂತ ವಿಚಾರ ಜಮೀರ್ ಅಹಮದ್ ಕುಟುಂಬಸ್ಥರ ಗಮನಕ್ಕೆ ಬರುತ್ತೆ. ಕೂಡಲೇ ಮನೆಯವರೆಲ್ಲ ವಿಚಾರಿಸ್ತಾರೆ. ಆದ್ರೆ ಮನೆಯವರು ಯಾರಿಗೂ ಕೂಡ ನಮ್ಗೆ ಗಮನಕ್ಕಿಲ್ಲ. ಅಂದ್ರೆ ಮನೆಯ ಬೀರಿನಲ್ಲಿ ಇದ್ದಂತ ಒಡವೆಗಳು ಕಳುವಾದಂತ ಬಗ್ಗೆ ಸ್ವತಃ ಮೊದಲಿಗೆ ಮನೆಯವರ ಬಳಿ ವಿಚಾರಿಸ್ತಾರೆ. ನಂತರದಲ್ಲಿ ಯಾರು ಮನೆಗೆ ಬಂದು ಹೋಗ್ತಿದ್ರು, ಮನೆಯ ಬೆಡ್ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಮನೆ ಒಳಗಡೆ ಬಂದು ಬೀರುವರೆಗೂ ಕೂಡ ಯಾರು ಓಡಾಡ್ಲಿಕ್ಕೆ ಆಕ್ಸೆಸ್ ಇದೆ ಅಂತೇಳಿ ನೋಡ್ಕೊಂಡಂತ ಸಂದರ್ಭದಲ್ಲಿ ಈತ ಸೈಯದ್ ಅಮೀನ್ ಏನಿದ್ದಾನೆ, ಈತ ಇತ್ತೀಚೆಗೆ ಮನೆಗೆ ಬರುವಂತದ್ದು ನಿಲ್ಸಿರ್ತಾನೆ. ಈತನಿಗೆ ಕರೆಯನ್ನ ಮಾಡಿದ್ರು ಕೂಡ ಫೋನ್ ಸ್ವಿಚ್ ಆಫ್ ಇರುತ್ತೆ. ಹೀಗಾಗಿ ಈತನ ವಿರುದ್ಧವಾಗಿ ಅನುಮಾನಗೊಂಡು ಸ್ವತಃ ಜಮೀರ್ ಅಹಮದ್ ಖಾನ್ ಅವರ ಕುಟುಂಬಸ್ಥರು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ 1 kg 200 ಗ್ರಾಂ ಚಿನ್ನಾಭರಣ ಕಳುವಾಗಿದೆ ಅಂತೇಳಿ ಶಿವಾಜಿನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರನ್ನ ದಾಖಲು ಮಾಡ್ಕೊಂಡಂತ ಪೊಲೀಸರು ತನಿಖೆ ಕೈಗೊಂಡಂತ ಸಂದರ್ಭದಲ್ಲಿ ಸೈಯದ್ ಅಮೀನ್ ಏನಿದ್ದಾನೆ, ಈತ ಹಿಂದೆ ಟ್ರಾವೆಲ್ಸ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾನೆ. ಟ್ರಾವೆಲ್ಸ್ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ದಕ್ಕೆ ಈತನಿಗೆ ಸಾಲಗಾರರ ಕಾಟ ಕೂಡ ಹೆಚ್ಚಾಗಿರುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದಂತ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಸಚಿವ ಜಮೀರ್ ಅಹಮದ್ ಅವರ ಸಂಬಂಧಿ ಕೂಡ ಆಗಿರೋದ್ರಿಂದ ಅವ್ರ ಮನೆಗೆ ಈಸಿಯಾಗಿ ಈತ ಓಡಾಡ್ತಿರ್ತಾನೆ. ಮನೆಯವರೆಲ್ಲರೂ ಕೂಡ ಪರಿಚಯ ಇರುತ್ತೆ. ಮನೆಯ ಎಲ್ಲಾ ಕಡೆ ಕೂಡ ಈತನಿಗೆ ಆಕ್ಸೆಸ್ ಇರುತ್ತೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಸೈಯದ್ ಅಮೀನ್ ಸುಮಾರು 1 kg 200 ಗ್ರಾಂನಷ್ಟು ಚಿನ್ನಾಭರಣವನ್ನು ಕದ್ದಿರ್ತಾನೆ. 1,13,00,000 ಮೌಲ್ಯದ ಚಿನ್ನಾಭರಣ. ಕದ್ದಂತ ಚಿನ್ನಾಭರಣಗಳನ್ನ ಈತ ಬೆಂಗಳೂರಿನ ಮತ್ತಿಕೆರೆ ಹಾಗೂ ಕಮಗೊಂಡನಲ್ಲಿ ಜ್ಯುವೆಲರಿ ಶಾಪ್ಗಳಲ್ಲಿ ಅಡಮಾನ ಇಟ್ಟು ಬಂದಂತ ದುಡ್ಡನ್ನ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿರ್ತಾನೆ. ಸದ್ಯ ಪೊಲೀಸರು ಸೈಯದ್ ಅಮೀನ್ ಹಾಗೂ ಈತನಿಗೆ ಸಹಕಾರವನ್ನು ಕೊಟ್ಟಿದ್ದಂತ ಮತ್ತೋರ್ವ ಆರೋಪಿ ಅಹಮದ್ ಇಬ್ಬರನ್ನು ಕೂಡ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರತೀಕ್ಷಾ, ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.